ಸರ್ಕಾರದಿಂದ ಈಗ ಶಾಶ್ವತ ವಸತಿ ಪತ್ರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಭರವಸೆಯಾಗಿದೆ ಅನ್ನುವಂಥದ್ದು. ಆದರೆ ಈಗ ವಿಪಕ್ಷಗಳು ಇದಕ್ಕೆ ಬಹುದೊಡ್ಡ ಟೀಕೆಯನ್ನ ಮಾಡ್ತಾ ಇವೆ. ಸರ್ಕಾರದಿಂದ ಶಾಶ್ವತ ವಸತಿ ಪ್ರಮಾಣ ಪತ್ರ ಅಸ್ತ್ರ ಏನಿದೆ, ಅಕ್ರಮ ವಲಸಿಗರಿಗೆ ಪ್ರಮಾಣ ಪತ್ರ ಸಿಗುವ ಆತಂಕವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಶಾಶ್ವತ ನಿವಾಸ ಪತ್ರ ಕೊಡೋ ಅಧಿಕಾರವೇ ಇಲ್ಲ. ಅಲ್ಪಸಂಖ್ಯಾತರ ಓಲೈಕೆಗೆ ರಾಜಕಾರಣ ಅಂತ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ನನಗನ್ಸುತ್ತೆ ಈ SIR ನಲ್ಲಿ ಬೇರೆ ಕಡೆಯಿಂದ ಬಂದಿರೋರು ಇಲ್ಲಿ ತುಂಬಾ ಜನ ಇರಬೇಕು, ಬಾಂಗ್ಲಾದೇಶದವರು. ಅವರಿಗೆ ಇವುಗಳನ್ನೆಲ್ಲ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೇನೋ, ಆ ನಿಟ್ಟಿನಲ್ಲಿ ಅವರನ್ನ ಇದೇ ದೇಶದವರು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರೇನೋ. ನಿಮ್ಮ ಓಟ್ಗೋಸ್ಕರ ಅವರನ್ನ ಇಲ್ಲಿ ಸೇರಿಸ್ಕೊಂಡ್ರೆ ಈ ದೇಶಕ್ಕೆ ಯಾವ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅನ್ನುವಂತಹ ಅಂದಾಜಾದರೂ ನಿಮಗಿದೆಯೋ ಇಲ್ವೋ ಗೊತ್ತಿಲ್ಲ. ಈಗ ಸರ್ಕಾರ ಮಾತ್ರ ಶಾಶ್ವತ ವಸತಿ ಪ್ರಮಾಣ ಪತ್ರವನ್ನ ಕೊಡುವ ಯೋಜನೆಯಲ್ಲಿದ್ದಾರೆ. ಇದಕ್ಕೆ ತೀವ್ರ ಟೀಕೆಗಳು ಬರ್ತಾ ಇದೆ. ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಇದನ್ನು ಒಪ್ಪಬಾರದು. ಯಾಕೆಂದ್ರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗಲೇ ನಾವು ಅನುಭವಿಸಿದ್ದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ ಅಕ್ರಮ ವಲಸಿಗರು ಚಿಕ್ಕಮಗಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರ್ಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳನ್ನು ಅಪಹರಿಸುವಂಥದ್ದು ಹಲವಾರು ಉದಾಹರಣೆಗಳು, ಹಲವಾರು ಕೇಸ್ಗಳನ್ನು ನಾವು ಕಂಡಿದ್ದೀವಿ. ಇದಾದ ಮೇಲೆ ಕೂಡ ಎಚ್ಚೆತ್ತುಕೊಳ್ಳದಂಥ ಸರ್ಕಾರ ಕೇವಲ ಮತಬೇಟೆಯಲ್ಲಿ ತೊಡಗಿಸ್ಕೊಂಡಿದೆ. ಅಧಿಕಾರ ಮಾಡ್ತಾ ಇಲ್ಲ, ಇವರು ಕಾನೂನು ಮಾಡ್ತಾ ಇಲ್ಲ. ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಈ PRCಯನ್ನು ನಿಲ್ಲಿಸಬೇಕು. ನಾವೆಲ್ಲರೂ ಕರ್ನಾಟಕದ ನಾಗರಿಕರೇ, ನಾವೆಲ್ಲರೂ ದೇಶದ ನಾಗರಿಕರು. ನಮ್ಗೆ ಯಾವುದು ಕೂಡ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸೋಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ, ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವೇನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿನಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದರೆ ಶಾಶ್ವತ ಅಂತಂದರೆ ದಟ್ ಈಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನು ನಾವು ಕೇಂದ್ರ ಸರ್ಕಾರ ಅಂದ್ಕೊಂಡು ತಿಳ್ಕೊಳ್ಳೋದು ಬೇಡ. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ. ಶಾಶ್ವತ ವಸತಿ ಪ್ರಮಾಣ ಪತ್ರವನ್ನು ಕೊಡೋದು, ಅಕ್ರಮ ವಲಸಿಗರಿಗೆ ಪ್ರಮಾಣ ಪತ್ರವನ್ನು ನೀಡಬಹುದು, ಅನುಮಾನನೇ ಬೇಡ. ಬಾಂಗ್ಲಾದೇಶಿಯರಿಗೆ ಪ್ರಮಾಣ ಪತ್ರ ಸಿಗಬಹುದು, ನೋ ಡೌಟ್. ಇಲ್ಲಿ ಆಶ್ರಯವನ್ನು ಪಡ್ಕೊಂಡು ಇದನ್ನು ಕೂಡ ಪಡ್ಕೊಳ್ತಾರೆ. ಇದು ದೇಶದ ಸುರಕ್ಷತೆ ಮತ್ತು ಭದ್ರತೆಗೆ ಧಕ್ಕೆ ಆಗಬಹುದು. ಆಕ್ಷೇಪ ಇದು ಬಿಜೆಪಿ. ಇದು ಯಾವ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಅಧಿಕಾರದಡಿ ಈ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀರಾ ನೀವು? ಹೇಗೆ ಕೊಡ್ತಾ ಇದ್ದೀರಾ ನೀವು? ನಿಮಗೆ ಹೇಗೆ ಕೊಡಕ್ಕೆ ಬರುತ್ತೆ? PRC 2026 ಸಾಂವಿಧಾನಿಕ ಸಿಂಧುತ್ವ ಪರಿಶೀಲಿಸಬೇಕು. ಅವರು ಯಾವಾಗಿಂದ ಇದ್ದವರು, ಎಲ್ಲಿಂದ ಬಂದವರು, ಇಲ್ಲೇ ಇದ್ದಾರಾ, ಮೂಲ ಇರೋದಾದರೆ ಅಜ್ಜ ಎಲ್ಲಿರೋರು, ಮುತ್ತಜ್ಜ ಎಲ್ಲಿಯವರು, PRC ಪರಿಶೀಲನೆ ಆಗುವವರೆಗೆ ಅಧಿಸೂಚನೆಯನ್ನು ಹೊರಡಿಸಬಾರದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಆ ನಿಟ್ಟಿನಲ್ಲಿ ಸರ್ಕಾರ ಏನು ತೆಗೆದುಕೊಳ್ಳುತ್ತೆ ಕ್ರಮವನ್ನು ಅನ್ನೋದನ್ನು ನೋಡಬೇಕಾಗಿದೆ. ಯಾಕಿಷ್ಟು ಬೇಗ ಇವರಿಗೆ ಈ ಶಾಶ್ವತ ವಸತಿ ಪ್ರಮಾಣ ಕೊಡುವಂತಹ ಆಸಕ್ತಿ ಬಂತು ಅಂತ.